ಶ್ರೀಮಾತ್ರೇ ನಮಃ. ಶ್ರೀ ಗುರುಭ್ಯೋ ನಮಃ. ದಶರಥ ಮಹಾರಾಜರು ರಾಮಾಯಣ ಅಯೋಧ್ಯಕಾಂಡ ಕಳೆದ ಒಂದು ಸಂಚಿಕೆಯಲ್ಲಿ ದಶರಥ ಮಹಾರಾಜರು ಕೈಕಮ್ಮನಿಗೆ ನಾನು ನಿನ್ನ ಕೋರಿಕೆಯನ್ನು ತೀರಿಸ್ತೀನಿ ಅಂತ ರಾಮನ ಮೇಲೆ ಹಾಣೆ ಇಟ್ಟು ತಪ್ಪದಲ್ಲೇ ತೀರಿಸ್ತೀನಿ ಅಂತಂದರೆ ಕೈಕಮ್ಮ ನನ್ನ ಮೊದಲು ನನಗೆ ಮಾತು ಕೊಡು, ನಂತರ ನನ್ನ ಕೋರಿಕೆಯನ್ನು ತೀರಿಸ್ತೀನಿ, ನನ್ನ ಕೋರಿಕೆಗಳನ್ನು ಹೇಳ್ತೀನಿ ಅನ್ನುವಂಥ ಘಟ್ಟದಲ್ಲಿ ನಾನು ಕಥೆಯನ್ನು ಮುಗಿಸಿದೆ. ಆಗ ಕೈಕಮ್ಮ ಈ ಥರ ಹೇಳ್ತಾ ಇದ್ದಾರಂತೆ, ರಾಜ ಹೇಳಿರುವಂಥ ಮಾತುಗಳನ್ನು ನೀವು ಕೇಳಿದಿರಲ್ವಾ? ಓ ರಾತ್ರಿ ದೇವತೆಗಳ, ಹಗಲು ದೇವತೆಗಳ ಅಂತಂದ್ರೆ ರಾತ್ರಿ ದೇವತೆ ಅಂದರೆ ಚಂದ್ರ, ಹಗಲು ದೇವತೆ ಅಂತಂದ್ರೆ ಸೂರ್ಯ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ಗೃಹ ದೇವತೆಗಳ, ಸೂರ್ಯ ಚಂದ್ರರ, ಸಮಸ್ತ ದೇವತೆಗಳ, ಭೂಮಿ ಅಷ್ಟದಿಕ್ಪಾಲಿಕರ, ನೀವೆಲ್ಲರೂ ನನ್ನ ಕಡೆಯಿಂದ ಸಾಕ್ಷಿ, ನನ್ನ ಪರವಾಗಿ ಸಾಕ್ಷಿ ಅಂತಂದ್ರೆ ಮಾತು ಕೊಟ್ಟಿದ್ದಾರೆ. ಎಷ್ಟು ನಿರ್ಬಂಧ ಮಾಡ್ತಾ ಇದ್ದಾರೆ, ಎಷ್ಟು ಕಟ್ಟಾಗ್ತಾ ಇದ್ದಾರೆ ನೋಡ್ರಿ ಕೈಕಮ್ಮ ಇಲ್ಲಿ ಯಾರನ್ನ, ದಶರಥ ಮಹಾರಾಜನ. ನಾನು ಕೋರಿಕೆಯನ್ನು ಕೋರಿದ ನಂತರ ಆ ಕೋರಿಕೆಯನ್ನು ತಪ್ಪದಲ್ಲಿ ಕೊಡ್ತೀನಿ ಅಂತಂದು ತಪ್ಪದಲ್ಲಿ ತೀರಿಸ್ತೀನಿ ಅಂತ ರಾಜ ನನಗೆ ಮಾತಾ ಕೊಟ್ಟಿದ್ದಾನೆ. ರಾಜ ದಶರಥ ಮಹಾರಾಜ ಈಗ ರೀ ಇಲ್ಲ, ಏನೂ ಇಲ್ಲ, ಪ್ರೀತಿ ಇಲ್ಲ. ಈಗ ತನ್ನ ಕೋರಿಕೆಯನ್ನು ತೀರಿಸೋದಕ್ಕೆ ರಾಜ ನೆನಪು ಮಾಡ್ಕೊ, ಒಂದು ದಿನ ಶಂಬರಾಸುರ ನಿನ್ನ ಮೇಲೆ ಯುದ್ಧಕ್ಕೆ ಬಂದಿದ್ದ, ಆಗ ನಾನು ನಿನ್ನನ್ನು 2 ಬಾರಿ ರಕ್ಷಣೆ ಮಾಡಿದ್ದೆ ಅಂತ ಹೇಳ್ತಾರಂತೆ. ಈಗ ನನಗೆ 2 ವರಗಳನ್ನು ಕೊಡು, ಆ 2 ವರಗಳನ್ನು ಈಗ ಕೇಳ್ತಾ ಇದ್ದೀನಿ ಅಂತಂತಾರಂತೆ. ಅಂದರೆ ದಶರಥ ಮಹಾರಾಜರು ಬಿದ್ದು ನಗ್ತಾ ಇದ್ದಾರಂತೆ. ಯಾಕೆ ಅಂತಂದರೆ ಯಾವ ಒಡವೆನೋ ಯಾವ ಸೀರೆನೋ ಕೌಸಲ್ಯನೋ ಸುಮಿತ್ರನೋ ಉಟ್ಕೊಂಡಿರೋವಂಥದ್ದು ನೋಡ್ಬಿಟ್ಟು, ಸಪತ್ನಿಯರು ಉಟ್ಕೊಂಡಿರುವಂಥದ್ದು ನೋಡ್ಬಿಟ್ಟು ಇವಳಿಗೆ ಹೊಟ್ಟೆ ಕಿಚ್ಚಾಗ್ಬಿಟ್ಟು ಅದನ್ನು ಕೇಳೋದಕ್ಕೆ ರಾತ್ರಿ ದೇವತೆ ಅಂತ ಇದ್ದಾಳೆ, ಹಗಲ ದೇವತೆ ಅಂತ ಇದ್ದಾಳೆ, ಸೂರ್ಯಚಂದ್ರರು ಅಷ್ಟದಿಕ್ಪಾಲಕರು ಇಷ್ಟನ್ನೆಲ್ಲ ರಕ್ಷಣೆ ಪಡ್ತಾ ಇದ್ದಾರಪ್ಪ, ಹೆಣ್ಮಕ್ಳಂದ್ರೆ ಒಂದು ಸ್ವಲ್ಪ ಆವೇಶ ಇಚ್ಚು ಅಂತಂದು ಹೇಳ್ತಾ ಇರ್ತಾರಂತೆ. ಅಂದರೆ ಒಂದು ಜೋಕ್ ಇದೆ, ಏನು ಗಂಡ ಮಕ್ಕಳು ದಿನಕ್ಕೆ 400 ಮಾತು ಮಾತಾಡಿದ್ರೆ ಹೆಣ್ಮಕ್ಳು 1000 ಮಾತನ್ನು ಮಾತಾಡ್ತಾರಂತೆ. ಅಂತಂದ್ರೆ ಇದೇನು ಅಂತಂದ್ರೆ ನಾವು ಹೆಣ್ಮಕ್ಳು ಹೆಚ್ಚು ಅಂತ ಭಾವುಕರಾಗ್ಬಿಟ್ಟು ಹೇಳಿದ್ದನ್ನೇ ಹೇಳ್ತಾ ಇರ್ತೀವಿ ಪ್ರೀತಿಯಿಂದ ಅಂತಂದು ನನಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಆಗ ಏನು ಮಾಡ್ತಾರಂತೆ, ಇಷ್ಟೆಲ್ಲ ಮಾತಾಡ್ತಾ ಇದ್ದಾಳೆ, ಆಭರಣ ಬೇಕು, ವಜ್ರ ಬೇಕು, ಬಂಗಾರ ಬೇಕು ಅಂತಂದ್ರೆ ನಾನು ಇದು ಮಾಡ್ತಾ ಇರಲಿಲ್ಲ, ಹುಚ್ಚಿ ಇವಳು ಅಂತಂತಂದು ನೋಡಿ, ಇವಳು ಎಷ್ಟು ಹುಚ್ಚಿ ಅಂತಂತಂದು ತನ್ನಲ್ಲೇ ತಾನೇ ನಕ್ಕೊಳ್ತಾ ಇದ್ದಾರಂತೆ. ಆಗ ದಶರಥ ಮಹಾರಾಜರ ಜೀವನದಲ್ಲಿ ಇಂತಹ ಪರಿಸ್ಥಿತಿ, ಇಂತಹ ಕ್ಷಣ ಬರುತ್ತೆ ಅಂತ ಅವರು ಊಹಿಸಿರೋದಿಲ್ಲ. ಹುಟ್ಟದಾಗಿನಿಂದಲೂ ಇಂಥ ಪರಿಸ್ಥಿತಿ ಬಂದಿರೋದು ಅವ್ರು ಊಹೆ ಕೂಡ ಮಾಡಿರೋದಿಲ್ಲ. ಕೈಕಮ್ಮ ಅಂತಾರಂತೆ, ಯಾವ ರಾಮನಿಗೆ ಯವ್ವರಾಜ್ಯ ಪಟ್ಟಾಭಿಷೇಕ ಮಾಡಿಸ್ಬೇಕು ಅಂತ ನೀನು ಸಮಸ್ತ ಸಂಭಾರಗಳನ್ನು ತಂದು ಸಿದ್ಧ ಮಾಡಿದೆಯೋ ಅದೇ ಮುಹೂರ್ತದಲ್ಲಿ ಭರತನಿಗೆ ಪಟ್ಟಾಭಿಷೇಕ ಮಾಡಬೇಕು. ಇದು ಓಕೆ ಅಪ್ಪ, ಪರವಾಗಿಲ್ಲ. ಪಟ್ಟಾಭಿಷೇಕ ಮಾಡ್ಕೊಬೇಕಾಗಿರುವಂತಹ ರಾಮ 9+5 ನವಪಂಚಚ ವರ್ಷಾಣಿ ಅಂತಂತಂದ್ರೆ 9+5 ವರ್ಷಗಳು ದಂಡಕಾರಣ್ಯಕ್ಕೆ ಹೋಗ್ಬಿಟ್ಟು ನಾರಸೀರೆಗಳನ್ನು ಕಟ್ಕೊಂಡು, ಜಟೆಗಳನ್ನು ಕಟ್ಕೊಂಡು ಮಾಂಸಾಹಾರ ತಿಂದಲೇ ತಾಪಸಿಯಂತೆ ಬದುಕಬೇಕು ಅಂತ ಅಂತಳಂತೆ. ತ್ರೇತಾಯುಗದ ಪ್ರಕಾರ 14 ವರ್ಷಗಳು ರಾಜ್ಯಕ್ಕೆ ದೂರ ಆಗಿರುವಂಥ ವ್ಯಕ್ತಿ ತಿರುಗಿ ರಾಜ ಆಗೋದಿಲ್ವಂತೆ. ಅದಕ್ಕಾಗಿ ಕೈಕಮ್ಮ ಮಂದನ ರಾಮನನ್ನು 14 ವರ್ಷಗಳು ಅರಣ್ಯಕ್ಕೆ ಕಳಿಸು ಅಂತ ಕೇಳ್ತಾರಂತೆ. ಆದರೆ ಯಾರಲ್ಲಿ ಅತಿಯಾಗಿರುವಂಥ ಕಾಮಕ್ರೋಧಗಳು ಅಂತಂತೆ ಕೋಪ ಮತ್ತು ಕೋರಿಕೆಗಳು ಹೆಚ್ಚಿರ್ತಾವೋ ಅವರಲ್ಲಿ ದೇವತೆಗಳನ್ನು ಆಹ್ವಾನಿಸಿ ದೇವತಾ ಕಾರ್ಯ ನಿಮಿತ್ತವಾಗಿ ಬಳಸ್ಕೊಂತಾರಂತೆ. ಅದಕ್ಕಾಗಿ ದೇವತೆಗಳು ಕೈಕಮ್ಮನನ್ನು ಆಹ್ವಾನಿಸಿಬಿಟ್ಟು ಆಕೆಗೆ 14 ವರ್ಷಗಳು ಅಂದರೆ 9+5 ನವಪಂಚಚ ವರ್ಷಾಣಿ ಅನ್ನೋ ಥರ ಆಕೆ ಬಾಯಲ್ಲಿ ನುಡಿಸಿದ್ದಾರೆ ಅಂತ ವಾಲ್ಮೀಕಿ ಮಹರ್ಷಿಗಳು ಹೇಳ್ತಾರಂತೆ. ಕೈಕೆ ಈಗ ಅನ್ನೋದ್ರಿಂದಲೇ ಅಂದಿರೋದ್ರಿಂದ ರಾವಣ ಸಂಹಾರದ ನಂತರ ರಾಜಾರಾಮನಾಗಿ ಪಟ್ಟಾಭಿಷೇಕ ಹೊಂದಿದ್ದಾನೆ ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ. ನಾವು ಮಹಾಭಾರತದಲ್ಲೂ ಕೇಳ್ಬೋದು,
13 ವರ್ಷಗಳು ಅರಣ್ಯವಾಸ, 1 ವರ್ಷ ಅಜ್ಞಾತವಾಸ ಅಂತಂತಂದ್ರೆ 14 ವರ್ಷಗಳು ಯಾರು ರಾಜ್ಯಕ್ಕೆ ದೂರ ಇರ್ತಾರೆ ಮತ್ತೆ ರಾಜನಾಗಿ ಪಟ್ಟಾಭಿಷೇಕ ಹೊಂದೋದಕ್ಕೆ ಅರ್ಹತೆ ಇಲ್ಲ ಅನ್ನುವಂಥ ಧರ್ಮ ಒಂದು ಇರೋದ್ರಿಂದಲೇ ಮಂದರ ಈ 14 ವರ್ಷನೇ ಹೇಳ್ತಾರೆ. 9 ವರ್ಷ ಅಂತ ಹೇಳೋದಿಲ್ಲ, 20 ವರ್ಷ ಅಂತ ಹೇಳೋದಿಲ್ಲ, 16 ವರ್ಷ ಅಂತ ಹೇಳೋದಿಲ್ಲ. 14 ವರ್ಷ ಯಾರು ಇದು ಮಾಡ್ತಾರೋ ಆ ಥರ ಇದು ಮಾಡ್ತಾರಂತೆ. ಅಂದರೆ ದೇವತೆಗಳೇ ನಾವು ಅಂದ್ಕೊಂಡಿರೋದೇ ಒಂದಾದರೆ ದೇವತೆಗಳು ಅನ್ನುವಂಥದ್ದೇ ಮತ್ತೊಂದು ದೇವತೆಗಳು ಮಾಡಿಸುವಂಥದ್ದೇ ನಮ್ಮ ಕೈಯಲ್ಲಿ ಬೇರೆನೇ ಆಗಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅಂತಂದರೆ ಅನ್ಕೊಂಡಲೇ ಕೆಲವಷ್ಟು ನಮ್ಮ ಬಾಯಲ್ಲಿ ಅನ್ಕೊಂಡಲೇ ಕೆಲವಷ್ಟು ವಾಕ್ಯಗಳು ಬಂದ್ಬಿಟ್ಟಿರ್ತವೆ. ಇದ್ಯಾಕಪ್ಪ ನಾನು ಹಿಂಗಂದೆ, ಏನು ನನಗೆ ಇಷ್ಟು ಮುಂಚೆ ಅಂದ್ಕೊಂಡೇ ಇರಲಿಲ್ಲ, ಈ ಥರ ನನ್ನ ಬಾಯಿಂದ ಹೇಳಿಸ್ಬಿಟ್ರಲ್ಲ ಅಂತಂತಂದು ಭಾಳ ಕಡೆ ನಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ. ಆಗ ಎಷ್ಟೋ ಸಂತೋಷದಿಂದ ರಾಮನ ಪಟ್ಟಾಭಿಷೇಕ ಬೆಳಿಗ್ಗೆ ಆದರೆ ಮಾಡ್ಬೋದು ಅಂತಂತ ಸಂತೋಷದಿಂದ ಇರುವಂಥ ದಶರಥ ಮಹಾರಾಜರು ಈ ಮಾತನ್ನು ಕೇಳಿದ ತಕ್ಷಣ ಪ್ರಜ್ಞೆ ಬಿದ್ದುಬಿಟ್ಟು ಇರೋ ಹತ್ರನೇ ಏನೋ ಕುಸಿದು ಬಿದ್ದು ಹೋಗ್ಬಿಟ್ರಂತೆ. ನಂತರ ಆತ ನೆಲದ ಮೇಲೆ ಬಿದ್ದುಬಿಟ್ಟಿದ್ದಾರಂತೆ. ಆಗ ಈ ಥರ ನೆಲದ ಮೇಲೆ ಬಿದ್ದಿರೋಂಥ ಕನಿಷ್ಠ ಪಕ್ಷ ಮೇಲೂ ಕೂಡ ಹೇಳಿಸ್ಲಿಲ್ವಂತೆ. ದಶರಥ ಮಹಾರಾಜು ಹುಟ್ಟಿದಾಗಿನಿಂದ ನೆಲದ ಮೇಲೆ ಅಂತಂದ್ರೆ ರಾಜರಿಗೂ ಮತ್ತು ಪುರೋಹಿತರಿಗೆ ಪೃಷ್ಠಭಾಗ ಅಂತ ಕೆಳಗಿನ ಭಾಗ ಏನು ಭೂಮಿಗೆ ಹಾಕ್ಬಾರ್ದು ಅಂತ ಶಾಸ್ತ್ರ ಹೇಳ್ತಾ ಇರುತ್ತೆ. ಅವರ ಪೃಷ್ಠಭಾಗ ಅಂತಂದ್ರೆ ಸಂಸ್ಕೃತ ತಿಳಿದಿರುವಂಥವ್ರಿಗೆ ಗೊತ್ತಾಗುತ್ತೆ ಪೃಷ್ಠಭಾಗ ಅಂತ. ಆ ಪೃಷ್ಠಭಾಗ ನೆಲಕ್ಕೆ ಹಾಕಿರೋ ಥರ ಫಸ್ಟ್ ಟೈಮ್ ಕೆಳಗಡೆ ಕೂತ್ಕೊಂಡಿರ್ತಾರಂತೆ. ಸ್ವಲ್ಪ ಹೊತ್ತಿನ ನಂತರ ತೇರ್ಕೊಂಡು ದಶರಥ ಅಂತಾರಂತೆ, ಎಂಥ ಮಾತಂದ್ಬಿಟ್ಟೆ ಕೈಕ ನೀನು, ನನ್ನ ಜೀವನದಲ್ಲಿ ಇಂಥ ಮಾತನ್ನು ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ರಾಮ ನಿನ್ಗೆ ಏನು ಅಪಕಾರ ಮಾಡಿದ್ದಾನೆ, ದುಃಖ ಹುಕ್ಕಿ ಬರ್ತಾ ಇದೆಯಂತೆ ದಶರಥ ಮಹಾರಾಜರಿಗೆ. ರಾಮ ಯಾವತ್ತು ಕೌಸಲ್ಯನ ಒಬ್ಬಳನ್ನೇ ಅಮ್ಮನನ್ನಾಗಿ ಸೇವೆ ಮಾಡಿಲ್ಲ. ಕೌಸಲ್ಯನ ನೋಡ್ಕೊಂಡಂಗೆ ನಿನ್ನನ್ನು ಸುಮಿತ್ರನನ್ನು ಕೂಡ ನೋಡಿದರೆ ಯಾವತ್ತೂ ಮಾತು ತಪ್ಪಲಿಲ್ಲ. ರಾಮನ ಬಗ್ಗೆ ವ್ಯತಿರೇಕವಾಗಿ ಮಾತನಾಡುವಂಥವ್ರು ಈ ಕೌಸಲ ದೇಶದಲ್ಲಿ ಯಾರೂ ಇಲ್ಲ. ನಿನ್ನ ಹತ್ರ ಯಾರೋ ಬಂದ್ಬಿಟ್ಟು ನಿನ್ನ ಹತ್ರ ಬಂದಾಗ ಯಾವಾಗ ಬಂದ್ರು ರಾಮನ ಪಟ್ಟಾಭಿಷೇಕ ಮಾಡಬೇಕು ಅಂತ ಹೇಳ್ತಾ ಇದ್ದೆ. ನನಗೆ ರಾಮ ಮತ್ತು ಭರತರಲ್ಲಿ ವ್ಯತ್ಯಾಸ ಇಲ್ಲ, ಇಬ್ಬರು ನನಗೆ ಒಂದೇ ಅಂತ ಇದ್ದಲ್ಲ. ಮತ್ತೆ ಯಾರ ಮಾತನ್ನು ಕೇಳಿ ನೀನು ಹೀಗೆ ಮಾತನಾಡ್ತಾ ಇದೀಯಾ ಅಂತಂದ್ರೆ ಕರೆಕ್ಟಾಗಿ ಎಸ್ ಮಾಡಿದ್ದಾರೆ. ಇದು ನಿನ್ನ ಸ್ವಂತ ಬುದ್ಧಿಯಲ್ಲ, ಯಾರೋ ಹೇಳ್ಕೊಟ್ಟಿರುವಂಥದ್ದು ಅಂತಂತಾರಂತೆ. ಗುರುಗಳನ್ನು ಎಷ್ಟೋ ಸೇವಿಸಿರುವಂತ ನನ್ನ ರಾಮ ಹಾಯಾಗಿ ಹಂಸತೂಲಿಕ ತಲುಪದ ಮೇಲೆ ನಿದ್ರಿಸ್ಬೇಕಾಗಿರುವಂಥವನು ಯಾವ ಕಾರಣಕ್ಕೋಸ್ಕರ ತಾಪಸಿಯಂತೆ ಜಡೆಗಳನ್ನು ಕಟ್ಕೊಂಡು ಅರಣ್ಯದಲ್ಲಿ ಸಿಕ್ಕಿರುವಂತಹ ಜೇನು ಕಂದಮೂಲಗಳನ್ನು ತಿಂತ ಗಿಡದ ಮೇಲೆ ಮಲ್ಕೊಂಡು ಏನು ಕೊಂಬೆಗಳನ್ನು ಕಟ್ಕೋಬೇಕು ಅಂತ ತಿಂದು ಗಿಡದ ಅಂತಂದ್ರೆ ಒಂದು ವೃಕ್ಷದ ಕೆಳಗೆ ಮಲ್ಕೋಬೇಕು ಅಂತ ನೀನು ಕೋರ್ತಾ ಇದೀಯ. ಇದನ್ನೆಲ್ಲ ಊಹಿಸ್ತಾ ಇದ್ರೇನೆ ಅಂತಂದ್ರೆ ಇನ್ನೂ ನಡೆದಿಲ್ಲ. ಇವೆಲ್ಲ ರಾಮ ಮಾಡ್ತಾನೆ ಅಂತ ನಾನು ಊಹಿಸ್ತಾ ಇದ್ರೆ ನಾನು ಬದುಕೋದಕ್ಕಾಗೋದಿಲ್ಲ. ಕೈಕಾ ನಾನು ಇವಾಗ ಜೀವನದಲ್ಲಿ ಕಡೆಯ ದಶೆಯಲ್ಲಿ ಇದ್ದೀನಿ. ಅದಕ್ಕಾಗಿ ರಾಮನನ್ನು ನಾನು ಬಿಟ್ಟಿರೋದಕ್ಕಾಗೋದಿಲ್ಲ. ಅದಕ್ಕಾಗಿ ಬೇಕಂತಂದ್ರೆ ನಾನು ಕೌಸಲ್ಯನ ಬಿಟ್ಬಿಡು ಅಂತಂದ್ರೆ ಬಿಟ್ಬಿಡ್ತೀನಿ, ಸುಮಿತ್ರನ ಬಿಟ್ಬಿಡು ಅಂತಂದ್ರೆ ಬಿಟ್ಬಿಡ್ತೀನಿ, ನನ್ನ ಪ್ರಾಣವನ್ನು ಬಿಟ್ಬಿಡು ಅಂತಂದ್ರೆ ಬಿಟ್ಬಿಡ್ತೀನಿ. ನನ್ನ ಸಿಂಹಾಸನದಿಂದ ಕೆಳಗಿಳಿ ಅಂತಂದ್ರೆ ಕೆಳಗಿಳಿದ್ ಬಿಡ್ತೀನಿ. ನಿನ್ನ ಕೋರಿಕೆಗಳನ್ನು ತೀರಿಸ್ತೀನಿ. ನಿನ್ನ ಪಾದ ಇಟ್ಕೊಂಡು ನಮಸ್ಕಾರ ಮಾಡ್ತಾ ಇದ್ದೀನಿ ಕೈಕಾ. ರಾಮನನ್ನು 14 ವರ್ಷಗಳು ಅರಣ್ಯಕ್ಕೆ ಕಳಿಸ್ಬೇಡ ಅಂತ ಹೇಳ್ತಾರಂತೆ. ಅಂತಂದ್ರೆ ಮಕ್ಕಳು ಒಂದು ಚಿಕ್ಕ ಉದಾಹರಣೆ ಹೇಳ್ತಾ ಇದ್ದೀನಿ. ತಾಯಿ ಅಡುಗೆ ಮಾಡ್ತಾ ಇರ್ತಾರೆ, ಮಗು ಸ್ಕೂಲಿಂದ ಟ್ಯೂಷನಿಂದನೂ ಬಂದ್ಬಿಟ್ಟು ನೆಲದ ಮೇಲೆ ಮಲ್ಕೊಳ್ತಾ ಇದ್ರೆ ಒಂದೆರಡು ಸೊಳ್ಳೆ ಅವನ ಮೇಲೆ ಮಾಲಿದ್ರೇನೆ ಏನು ನೋಡ್ಕೊಂಡಿಲ್ವಲ್ಲ, ಕೆಲಸದ ಮೇಲೆ ಬಿದ್ಬಿಟ್ಟು ಮಗು ಸೊಳ್ಳೆ ಕಚ್ಚುತ್ತಾ ಇದೆ ಅಂತಂತ ನಾವೆಷ್ಟು ಆ ದಿನ ಎಲ್ಲ ಮಗುಗೆ ಸೊಳ್ಳೆ ಕಚ್ಚಿಬಿಡ್ತು ಅಂತಂತ ನಾವೆಷ್ಟು ಇದು ಪಡ್ತೀವಿ. ಮಗು ಒಂದು ಹೊತ್ತು ಊಟ ಮಾಡಲಿಲ್ಲ ಅಂತಂತಂದರೆ ಅದೆಷ್ಟೇ ದೊಡ್ಡವರಾಗಿರ್ಲಿ, ಇವಾಗ ರಾಮಚಂದ್ರ ಪ್ರಭು ದೊಡ್ಡವರಾಗಿದ್ರು ತಂದೆ ತಾಯಿ ಮುಂದೆ ಮಕ್ಕಳು ಕಷ್ಟಪಡುವಂಥದ್ದು ನೋಡ್ತಾರೆ. ಅವ್ರು ಕಷ್ಟಪಡ್ತಾರೆ ವಿನ ಮಕ್ಕಳು ಕಷ್ಟಪಡುವಂಥದ್ದು ನೋಡೋದಕ್ಕೆ ಆಗೋದಿಲ್ಲ. ಇದು ತಂದೆ ತಾಯಿ ಪ್ರೀತಿ ಅನ್ನುವಂಥದ್ದು. ಯಾವ್ದಾವುದನ್ನೋ ನಾವು ಪ್ರೀತಿ ಅಂತಂತೀವಿ, ಆದರೆ ತಂದೆ
ತಾಯಿ ಪ್ರೀತಿಗೆ ಸಮಾನವಾಗಿರುವಂಥದ್ದು ಮತ್ಯಾರು ಕೊಡೋದಕ್ಕಾಗೋದಿಲ್ಲ ಅಂತಂತ ನಾನಿಲ್ಲಿ ಹೇಳ್ತಾ ಇದ್ದೀನಿ. ಆಗ ದಶರಥರು ಮತ್ತೆ ಕೈಕಮ್ಮನ ಹತ್ರ ಈ ಥರ ದುಃಖದಿಂದ ಮಾತನಾಡ್ತಾ ಇದ್ದಾರಂತೆ. ರಾಮನನ್ನು ನಾನು ಕಳಿಸ್ಕೊಟ್ಬಿಟ್ರೆ ಸೀತಮ್ಮ ನನ್ನ ಹತ್ರ ಬಂದ್ಬಿಟ್ಟು ಮಾವ ನನ್ನ ಗಂಡ ಯಾವ ತಪ್ಪು ಮಾಡಿದ್ದಾರೆ ಅಂತ ಆತನ ಅರಣ್ಯಕ್ಕೆ ಕಳಿಸಿದ್ದೀರಾ ಅಂತ ಅಳ್ತಾ ಪ್ರಶ್ನಿಸಿದ್ರೆ ನಾನೇನಂತ ಸಮಾಧಾನ ಕೊಡ್ಲಿ ಅಂತಂದ್ರೆ ಒಂದು ಸೊಸೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದ್ದಾರೆ. ನನ್ನನ್ನು ನಂಬಿ ನನ್ನ ಮಗನನ್ನು ನಂಬಿ ಬಂದಿದ್ದಾರಲ್ವಾ, ಕಷ್ಟ ಕೊಡೋದಿಲ್ಲ ಅಂತಂತಂದು ಅದಕ್ಕೋಸ್ಕರನೇ ಅಂತಂದ್ರೆ ಮಾವ ಅಂದ್ರೆ ತಂದೆ ತರ, ಅದು ಮಕ್ಕಳ ಅಂತಂದ್ರೆ ಸೊಸೆ ಕಷ್ಟ ಬರ್ದಲ್ಲೇ ನೋಡ್ಕೊಳ್ಳುವಂತ ಒಂದು ಜೀವ ಯಾವುದು ಅಂತಂದ್ರೆ ಮಾವ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಆ ಸ್ಥಾನಕ್ಕೆ ಎಷ್ಟು ಪ್ರಾಮುಖ್ಯತೆ ಇದೆ ನೋಡ್ರಿ. ಮತ್ತೆ ಮುಂದುವರಿಸ್ತಾರಂತೆ ಕೈಕಮ್ಮನ ಹತ್ರ, ರಾಮ ಏನಾದ್ರು ಅರಣ್ಯಕ್ಕೆ ಹೋಗ್ಬಿಟ್ರೆ ನಾನು ಬದುಕೋದಕ್ಕಾಗೋದಿಲ್ಲ, ಶವವಾಗಿ ಕೆಳಗಡೆ ಬಿದ್ದುಬಿಡ್ತೀನಿ, ನೀನು ವೈದವ್ಯ ಹೊಂದಿ ದಿಕ್ಕಿಲ್ದವನು ಆಗ್ಬಿಡ್ತೀಯ, ಆದ್ದರಿಂದ ನಿನ್ನ ಮಾಂಗಲ್ಯವನ್ನು ಕಾಪಾಡ್ಕೋ. ರಾಮ ಭರತನಿಗೆ ಯಾವ ಅಪಕಾರವನ್ನು ಮಾಡೋದಿಲ್ಲ, ನಿನ್ನನ್ನು ಎತ್ತ ತಾಯಿಯಂಗೆ ನೋಡ್ಕೊಳ್ತಾನೆ, ನಿನ್ಗೆ ಯಾರೋ ಇಲ್ಲದೆ ಸಲ್ಲದೆ ಇರುವಂಥದ್ದು ವಿಷಯಗಳನ್ನು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾನೇ ಏನಾದರೂ ರಾಮನ ಅರಣ್ಯಕ್ಕೆ ಕಳಿಸಿದ್ರೆ ಯಾವ ತಪ್ಪು ಮಾಡಿದ್ದೀರಾ ಅಂತ ರಾಮನ ಅರಣ್ಯಕ್ಕೆ ಕಳಿಸಿದ್ದೀರಾ, ನಿಮ್ಮನ್ನು ಹೇಗೆ ನಂಬೋದು ಅಂತಂದು ಸುಮಿತ್ರಾ ಮತ್ತು ಕೈಕೆ ಅಂತಾರೆ. ಆಗ ನಾನೇನಂತ ಉತ್ತರ ಕೊಡ್ಲಿ? 60,000 ವರ್ಷಗಳು ರಾಜ್ಯ ಪಾಲನೆ ಮಾಡಿಬಿಟ್ಟು ನಾನು ಹೊರಗಡೆ ಹೋಗ್ತಾ ಇದ್ರೆ ಹಗಲು ಹೊತ್ತು ಪಕ್ಕದಲ್ಲಿ ಹೋಗ್ತಾ ಇರುವಂತ ಬ್ರಾಹ್ಮಣರು, ನನ್ನ ಪಕ್ಕದಲ್ಲಿ ಹೋಗ್ತಾ ಇರುವಂತ ಬ್ರಾಹ್ಮಣರು ಯೌವನದಲ್ಲಿ ಇರುವಂತ ಹೆಂಡತಿಗೋಸ್ಕರ ಕೊಟ್ಟಿರುವಂತ ಮಾತುಗೋಸ್ಕರ ಧರ್ಮಾತ್ಮನಾಗಿರುವಂತ ಮಗನನ್ನು ಅರಣ್ಯಕ್ಕೆ ಕಳಿಸಿ ಬದುಕ್ತಾ ಇದ್ದಾನೆ ಈ ದಶರಥ ಅಂತಂತೂ ನನ್ನನ್ನು ಚುಚ್ಚಿ ಮಾತನಾಡ್ತಾರೆ. ಆ ದಿನ ನಾನು ಬದುಕಿದ್ರು ಸತ್ತೋದಂಗೆ, ಅದಕ್ಕಾಗಿ ನನಗೆ ಇಂತಹ ಅಪಕೀರ್ತಿಯನ್ನು ತರಬೇಡ ಕೈಕ. ನನ್ನನ್ನು ಒಬ್ಬ ಇಲ್ಲಿ ನನ್ನನ್ನು ಕೌಸಲ್ಯ ದೊಡ್ಡ ಹೆಂಡತಿ ಬಗ್ಗೆ ಹೇಳ್ತಾ ಇದ್ದಾರಂತೆ ದಶರಥ ಮಹಾರಾಜರು. ನನ್ನನ್ನು ಒಂದು ತಾಯಿ ಮಗ ನೋಡ್ಕೊಂಡಂಗೆ, ಒಬ್ಬ ಅಕ್ಕ ತಂಗಿಯನ್ನು ನೋಡ್ಕೊಂಡಂಗೆ, ಅಣ್ಣ ತಮ್ಮನನ್ನು ನೋಡ್ಕೊಂಡಂಗೆ, ಒಬ್ಬ ದಾಸಿ ಯಜಮಾನನನ್ನು ನೋಡ್ಕೊಂಡಂಗೆ ನೋಡಿದಾಳೆ ಕೈಕ. ಅಪಾರ ಸುಗುಣಾಭಿ ರಾಮನ ತಾಯಿಯಾಗಿರುವಂತ ಕೌಸಲ್ಯ ನಾನು ಕೌಸಲ್ಯವನ್ನು ಒಂದು ದಿನ ಸತ್ಕರಿಸ್ಲಿಲ್ಲ. ಯಾಕೆ ಸತ್ಕರಿಸ್ಲಿಲ್ಲ ಗೊತ್ತಾ? ನೀನು ಕೋಪ ಬರುತ್ತೆ ಅಂತ ಸತ್ಕರಿಸ್ಲಿಲ್ಲ. ನಾನು ಇವತ್ತು ಅವ್ರ ಮನೆಗೂ ಅವ್ರ ಗೃಹಕ್ಕೂ ಹೋಗ್ತಾ ಇರ್ಲಿಲ್ಲ, ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡು ಬದುಕ್ತಾ ಇದ್ದೀನಿ ಅಂತಂದ್ರೆ ಗುಣ ಬಿಟ್ಬಿಟ್ಟು ಇಲ್ಲಿ ರೂಪಕ್ಕೆ ದೊಡ್ಡ ಪೀಠಿಕೆ ಹಾಕಿದ್ದಾರೆ ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಗುಣಕ್ಕೆ ಫಸ್ಟ್ ನಾವು ಇದು ಮಾಡಬೇಕು, ಪ್ರಾಧಾನ್ಯತೆ ಕೊಡಬೇಕು ಅಂತ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ದಶರಥರು ಮತ್ತೆ ಹೇಳ್ತಾರಂತೆ, ನಾನು ವೃದ್ಧಾಪ್ಯದಲ್ಲಿ ನನಗೆ ವೃದ್ಧಾಪ್ಯ ಬಂದ್ಬಿಟ್ಟಿದೆ, ನಾನೆಷ್ಟು ಕಾಲನೂ ಬದುಕೋದಿಲ್ಲ, ಅದಕ್ಕಾಗಿ ರಾಮನಿಗೆ ಪಟ್ಟಾಭಿಷೇಕ ಮಾಡೋದಕ್ಕೆ ಒಪ್ಪಿಕೋ. ಆ ರಾಮನೇ ಅರಣ್ಯಕ್ಕೆ ಹೋಗಿರುವಂಥ ದಿನ ನಾನು ಮರಣಿಸ್ಬಿಡ್ತೀನಿ. ನಾನು ಮರಣಿಸಿರುವಂಥ ವಿಷಯವನ್ನು ತಿಳಿದ್ರೆ ಕೌಸಲ್ಯ ಕೂಡ ಮರಣಿಸ್ತಾಳೆ. ನಾನು ಕೌಸಲ್ಯ ಮರಣಿಸಿದ ನಂತರ ರಾಜ್ಯದಲ್ಲಿ ಸಂತೋಷವಾಗಿ ಇರೋದಿಲ್ಲ. ನೀನು ಭರತನಿಗೆ ರಾಜ್ಯವನ್ನು ಕೊಡಬೇಕು ಅಂತ ನೋಡ್ತಾ ಇದೀಯಾ, ಆದರೆ ಭರತ ರಾಜ್ಯ ತಗೊಳ್ತಾನೆ ಅಂತ ನನ್ಗೆ ಅನ್ನಿಸ್ತಾ ಇಲ್ಲ. ಕಟ್ಟ ಕಡೆಯದಾಗಿ ಅಪವಾದವನ್ನು ಹೊಂದುವಂಥವಳು ನೀನು, ದಿಕ್ಕಿಲ್ಲದೆ ಇರುವಂಥವಳು ನೀನು, ದುಃಖ ಹೇಳ್ಕೊಳೋದಕ್ಕೆ ಗಂಡ ಇಲ್ದಲೇ ವಿಧವೆ ಆಗ್ಬಿಡ್ತೀಯ. ರಾಮನನ್ನು ಅರಣ್ಯ ಕಳಿಸ್ಬಿಟ್ರೆ ನಾನು ಸತ್ತೋಗ್ತೀನಿ, ನಾನು ಸತ್ತೋದ ನಂತರ ಆ ಸ್ವರ್ಗಕ್ಕೆ ಹೋಗ್ತೀನಿ. ಅಲ್ಲಿ ಮಹರ್ಷಿಗಳು ನನ್ನನ್ನು ಕರೆದ್ಬಿಟ್ಟು ರಾಮ ಹೇಗಿದ್ದಾನೆ ಅಂತ ಕೇಳಿದಾಗ ನಾನು ಏನಂತ ಹೇಳಿ, ನೀನ್ಯಾರು ನನ್ನನ್ನು ಅರಣ್ಯಕ್ಕೆ ಕಳಿಸೋದು ಅಂತ ರಾಮನನ್ನು ಕೈದು ಮಾಡಿದ್ರೆ ನಾನು ಬಹಳ ಸಂತೋಷ ಪಡ್ತಾ ಇದ್ದೆ. ಆದರೆ ಹಾಗೆಯೇ ರಾಮ ಮಾಡೋದಿಲ್ವಲ್ಲ. ಅಪ್ಪ ನೀನು ಹೇಳಿರೋದ್ರಿಂದ ನಾನು ಅರಣ್ಯಕ್ಕೆ ಹೋಗ್ತೀನಿ ಅಂತಾನೆ ಅದನ್ನು ನಾನು ತಟ್ಕೊಳೋದಕ್ಕಾಗೋದಿಲ್ಲ. ಮಾತು ಕೇಳುವಂಥ ಮಗ ಹುಟ್ಟಿರೋದಕ್ಕೆ ಇವತ್ತು ನಾನು ಬಹಳ ದುಃಖ ಪಡ್ತಾ ಇದ್ದೀನಿ ಅಂತಂತೆ. ಇಷ್ಟು ಒಳ್ಳೆತನ ಯಾಕೋ ರಾಮ ಅಂತಂತಂದು ದಶರಥ ಮಹಾರಾಜರು ಕಣ್ಣೀರಿಟ್ಕೊಳ್ತಾ ಇದ್ದಾರಂತೆ. ಎದುರು ತಿರ್ಗೋನಲ್ವಲ್ಲ, ನಾನು ಈ ಥರ
ಹೇಳಿದ್ರೆ ಎದುರು ತಿರುಗಾದ್ರೂ ರಾಜ್ಯ ತಗೊಳೋನಲ್ವಲ್ಲ ರಾಮ ಅಂತ ಕಣ್ಣೀರು ಹಾಕೊಳ್ತಾ ಇದ್ದಾರಂತೆ. ರಾಮ ಅರಣ್ಯದಲ್ಲಿ ಕಷ್ಟ ಪಡ್ತಾ ಇದ್ರೆ ನಾನು ಹೀಗೆ ಇಲ್ಲಿ ಹೇಗೆ ಸುಖವಾಗಿರ್ಲಿ? ನಿಜವಾಗಿಯೂ ರಾಮ ಅರಣ್ಯಕ್ಕೆ ಹೋಗೋದೇ ಭರತನ ಕೋರಿಕೆ. ಆದ್ರೆ ನನ್ನ ಶರೀರ ಬಿದ್ದೋದ್ಮೇಲೆ ನನಗೆ ತರ್ಪಣಗಳನ್ನು ಕೊಡ್ಕೂಡ್ದು, ಉದಕ ಕ್ರಿಯೆಗಳನ್ನು ಮಾಡ್ಕೂಡ್ದು, ನನ್ನ ಶವವನ್ನು ಮುಟ್ಕೋಕೂಡ್ದು. ಇವಾಗ್ಲೂ ಮಿಂಚು ಹೋಗಿಲ್ಲ. ಕೈಕಾಲಿನ ಎರಡು ಕೋರಿಕೆಗಳನ್ನು ಉಪಸಂಹಾರ ಮಾಡ್ಕೋ. ನಾನು ಕೇಳಿದ್ದೀನಿ ಅಂತ ಅಲ್ಲ ಕೈಕಾ. ಒಬ್ಬ ದಶರಥ ಮಹಾರಾಜರು ಹೇಳ್ತಾ ಇದ್ದಾರಂತೆ, ಒಬ್ಬ ಮುದುಕ ಏನಕ್ಕೂ ಕೆಲಸಕ್ಕೆ ಬಾರದೆ ಇರುವಂತವನು ನಿನ್ನ ಹತ್ರ ಭಿಕ್ಷೆ ಬೇಡ್ತಾ ಇದ್ದಾನೆ. ಏನಂತ ಭಿಕ್ಷೆ ಬೇಡ್ತಾ ಇದ್ದೀನಿ? ರಾಮನ್ನ ನೋಡ್ತಾ ನೋಡ್ತಾ ಸತ್ತು ಹೋಗುವಂತ ಅದೃಷ್ಟ ನನಗೆ ಕೊಡು, ಕೊಡು. ದಶರಥ ಹೀಗೆ ಹೇಳ್ಬೇಕಾದ್ರೆ ದಶರಥ ಮಹಾರಾಜರು ತನ್ನ ಮತ್ತೆ ಕೈಕಮ್ಮನ ಪಾದಕ್ಕೆ ಮೇಲೆ ಬೀಳೋದಕ್ಕೆ ಹೋಗ್ತಾ ಇದ್ದಾರಂತೆ. ಎಲ್ಲಿ ತನ್ನ ಪಾದಕ್ಕೆ ತಾಕುತ್ತೆ ಅಂತಂದು ಪಕ್ಕಕ್ಕೆ ಜರ್ಕೊಂಡ್ಬಿಡ್ತಾರಂತೆ, ಇಟ್ಕೊಳೋದಿಲ್ಲ. ಅವ್ರನ್ನ ಬೀಳ್ತಾ ಇದಾರಂತ ಆಧಾರವಾಗಿ ಇಟ್ಕೊಳೋದಿಲ್ಲ. ಯಾರೋ ಕೈಕಮ್ಮ. ದಶರಥ ಏನೋ ಪಕ್ಕಕ್ಕೆ ತಪ್ಕೊಂತಿರಂಗೆ ಹಾಗೆ ಮುಂದಕ್ಕೆ ಬಗ್ಗಿರುವಂತ ದಶರಥ ಮಹಾರಾಜರು ದುಃಖ ಭಾರದಿಂದ ಕೆಳಗಡೆ ಬಿದ್ದುಬಿಡ್ತಾರಂತೆ. ಆಗ ತಲೆ ಢಮ್ ಅಂತ ನೆಲಕ್ಕೆ ತಗಲಿಬಿಡುತ್ತಂತೆ. ಆಗ ಮತ್ತೆ ಪ್ರಜ್ಞೆ ಕಲ್ತ್ಕೊಂಡ್ಬಿಟ್ಟು ಪಕ್ಕಕ್ಕೆ ಜರುಗ್ಬಿಟ್ಟು ಮಲ್ಕೊಳ್ತಾರಂತೆ. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ಪ್ರಜ್ಞೆ ಬರುತ್ತಂತೆ. ಅಪ್ಪ, ರಾಮಾಯಣದಲ್ಲಿ ಈ ಘಟ್ಟಗಳನ್ನು ಕೆಲವಷ್ಟು ಸ್ಕಿಪ್ ಅಂತಂದ್ರೆ ಬಿಟ್ಬಿಟ್ಟೆ ಹೇಳಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅಷ್ಟು ಹೃದಯ ವಿದಾರಕವಾಗಿದೆ ದಶರಥ ಮಹಾರಾಜರ ಒಂದು ಮಾತುಗಳು, ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಕಣ್ಣೀರು ಬರುತ್ತೆ, ಅಷ್ಟು ದುಃಖ ತತ್ವವಾಗಿರುವಂಥ ಮಾತುಗಳು. ಒಬ್ಬ ತಂದೆಯ ಒಂದು ಪ್ರೀತಿ ಯಾವ ಥರ ಇರುತ್ತೆ ಅಂತಂತಂದು ಇಲ್ಲಿ ನಮ್ಗೆ ಕೇಳಬೇಕಾಗುತ್ತೆ. ನಮ್ಮ ತಂದೆ ನನಗೆ ನೆನಪು ಬರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಏನು ಇದು ಏನು ಬಂದ ನಂತರ ಪ್ರಜ್ಞೆ ಬಂದ ನಂತರ ಕೈಕೇಯಿಗಂತಂತೆ, ಏನಯ್ಯ ಇಕ್ಷ್ವಾಕುವಂಶದಲ್ಲಿ ಜನ್ಮಿಸಿದ್ದೀನಿ, ಸತ್ಯ ಧರ್ಮವನ್ನು ಪಾಟಿಸ್ತಾ ಇದ್ದೀನಿ ಅಂತಂತೆ 2 ವರಗಳನ್ನು ಕೊಡ್ತೀನಿ ಅಂತ ಪ್ರಮಾಣ ಮಾಡಿದೆ. ಆ 2 ವರಗಳನ್ನು ಕೇಳೋಷ್ಟರಲ್ಲಿ ನಿಂಗೆ ಇಷ್ಟು ಕಷ್ಟ ಬಂದಿದ್ಯಾ? ಯಾರಾದರೂ ಬಂದು ಆ ರಾಮನ ಯಾಕೆ ಅರಣ್ಯಕ್ಕೆ ಕಳಿಸಿದ್ಯಾ ಅಂತಂತಂದ್ರೆ ಹೇಳೋದಕ್ಕಾಗೋದಿಲ್ವೇನು? ಮತ್ತೆ ಆ ದಿನ ನಿನ್ಗೆ 2 ದಿನ 2 ಬಾರಿ ಪ್ರಾಣ ಭಿಕ್ಷೆ ಇಟ್ಟು ಬದುಕಿಸಿದ್ದೀನಲ್ಲ, ಈಗ ಬದುಕಿಸಿರುವಂತ ಕೈಕೆಗೆ 2 ವರಗಳನ್ನು ಕೊಡೋದು ಬಿಟ್ಬಿಟ್ಟು ಅಮಾಯಕಗಳನ್ನು ಮಾಡಿಬಿಟ್ಟು ಅಂತಂದ್ರೆ ಚಿಕ್ಕ ಮಗುವನ್ನು ಮಾಡಿಬಿಟ್ಟು ವಂಚಿಸ್ತಾ ಇದ್ದೀನಿ ಅಂತ ಲೋಕದಿಂದ ಕರೆಸ್ಕೊಂತೀಯಾ? ವರಗಳನ್ನು ಕೊಡು ಅಂತಂದ್ರೆ ಯಾಕೆ ಈ ತರ ಹಿಂಜರಿತಾ ಇದೆಯಾ ಅಂತ ಹೇಳ್ತಾರಂತೆ. ನಿಮ್ಮ ವಂಶದಲ್ಲಿ ಅಂತಂದ್ರೆ ನೀನಿವಾಗ ಮಾತೇನಾದ್ರೂ ತಪ್ಪಿದ್ರೆ ಯಾವ ತರ ಇರುತ್ತೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಕೈಕಮ್ಮ. ವಂಶ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ನಿನ್ನ ವಂಶದಲ್ಲಿ ಉತ್ತಮ ಗತಿಗಳು ಹೋಗಿರುವಂಥವ್ರು ಬಹಳ ದಿನ ಇರ್ತಾರೆ. ಒಂದು ದಿನ ಗರುಡ ಪಕ್ಷಿ ರೂಪದಲ್ಲಿ ಇರುವಂತ ಇಂದ್ರ ಏನು ಪಾರಿವಾಳ ರೂಪದಲ್ಲಿ ಇರುವಂತ ಅಗ್ನಿ ಏನು ಅಟ್ಟಾಡಿಸ್ಕೊಂಡು ಒಬ್ಬ ರಾಜನ ಹತ್ರ ಬರ್ತಾನೆ ಅಂತೆ. ಆ ರಾಜನ ಕಾಲಿನ ಮೇಲೆ ಆ ಪಾರಿವಾಳ ಬಿದ್ದುಬಿಡುತ್ತಂತೆ. ಆಗ ರಾಜ ಶರಣಾಗತಿ ಕೊಟ್ಟಂಗಂತೆ. ಆಗ ಏನು ಹದ್ದು ಕೇಳುತ್ತಂತೆ, ನೀನೇನೋ ಶರಣಾಗತಿ ಕೊಟ್ಟೆ, ಸರಿ ಬದುಕಿಸ್ತೀನಿ ಅಂತ ರಾಜ. ಮತ್ತೆ ನನ್ನ ಆಹಾರದ ವಿಷಯ ಏನು ಅಂತ ಹದ್ದಿನ ರೂಪದಲ್ಲಿರುವಂತಹ ಇಂದ್ರ ಕೇಳಿದಾಗ ಆ ರಾಜ ಧರ್ಮನಿಷ್ಠೆಯನ್ನು ತಿಳ್ಕೊಳ್ಬೇಕು ಅಂತ ಹೇಳ್ತಾರಂತೆ. ಆಗ ನಿನ್ಗೆ ಈ ಪಾರಿವಾಳದ ಮಾಂಸ ಎಷ್ಟಿರುತ್ತೋ ಅಷ್ಟು ನಾನು ಕೊಡ್ತೀನಿ ಅಂತ ಹೇಳ್ತಾರಂತೆ. ಆಗ ಆ ಪಾರಿವಾಳವನ್ನು ಒಂದು ತಕ್ಕಡಿಯಲ್ಲಿ ಇಟ್ಬಿಟ್ಟು, ಯಾರು ಇದು ಶಿಬಿ ಚಕ್ರವರ್ತಿ ಬಗ್ಗೆ ನಾನು ಹೇಳ್ತಾ ಇರೋದು, ಕೈಕಮ್ಮ ಹೇಳ್ತಾ ಇರೋಂಥದ್ದು. ಶಿಬಿ ಚಕ್ರವರ್ತಿ ಆ ತಕ್ಕಡಿಯಲ್ಲಿ ಕುತ್ಕೊಂತಾರಂತೆ. ಒಂದು ಪಕ್ಕ ಎಲ್ಲಿ ಪಾರಿವಾಳ ಇದು ಮಾಡ್ತಾರಂತೆ. ಏನೋ ಆ ಶಿಬಿ ಚಕ್ರವರ್ತಿಯ ಒಂದಿಷ್ಟು ಮಾಂಸ, ಇಲ್ಲಿನ ಮಾಂಸ ಒಂದಿಷ್ಟು ತೆಗೆದುಕೊಟ್ಬಿಟ್ರೆ ಇದಾಗ್ಬಿಡುತ್ತೆ. ಅದೆಷ್ಟಿರುತ್ತೆ ಪಾರಿವಾಳ. ಆದ್ರೆ ಎಷ್ಟು ಮಾಂಸವನ್ನು ಕತ್ತರಿಸಿ ಹಾಕಿದ್ರು ಅದು ತಕ್ಕಡಿ ಮೇಲೆ ಕೆದ್ದಾಳ್ತಾ ಇಲ್ವಂತೆ. ಆಗ ಶಿವಚಕ್ರವರ್ತಿ ಏನ್ ಮಾಡ್ಬಿಡ್ತಾರೆ, ಏಕವಾಗಿ ಮಲ್ಕೊಂಡ್ಬಿಡ್ತಾರಂತೆ. ಎಲ್ಲ ತಗೊಂಡ್ಬಿಡು, ನಾನು ಕೊಟ್ಟಿರುವಂತ ಮಾತು ಮುಖ್ಯ, ನನ್ನ ಪ್ರಾಣ ಮುಖ್ಯ ಅಲ್ಲ ಅಂತ ಹೇಳ್ತಾರಂತೆ. ನಾವ್ ಇನ್ನೊಂದು ತಿಳ್ಕೊಬೇಕಾಗುತ್ತೆ.
ನಾವು ಆರ್ಗನ್ ಡೊನೇಷನ್ ಮಾಡ್ತೀವಿ ಅಂತಂದ್ರೆ ಅವಯವ ದಾನ ಮಾಡ್ತಾ ಇರ್ತೀವಿ. ಕಣ್ಣಿನ ದಾನ ಮಾಡ್ತಾ ಇರ್ತೀವಿ, ಮತ್ತೆ ಕಿಡ್ನಿ ದಾನ ಮಾಡ್ತಾ ಇರ್ತೀವಿ. ಬಹಳಷ್ಟು ಜನ ಈ ಕಣ್ಣಿನ ದಾನ ಇದು ಮಾಡ್ತಾ ಇರ್ತಾರೆ. ಅವಾಗ ಸತ್ತಂತವ್ರು ಆ ದಾನ ಮಾಡುವಂಥದ್ದು ಬಹಳನೇ ಶ್ರೇಷ್ಠತೆ. ಆದ್ರೆ ಇಲ್ಲಿ ಒಂದು ಮೂಢನಂಬಿಕೆಯ ಮಾತು ಜನರು ಒಂದು ಪ್ರಾಚುರ್ಯಕ್ಕೆ ತಂದಿದ್ದಾರೆ. ಏನು ಅಂತಂದ್ರೆ, ಈ ಜನ್ಮದಲ್ಲಿ ಸತ್ತಂತವ್ರು ಕಣ್ಣು ದಾನ ಮಾಡಿಬಿಟ್ರೆ ಬರೋ ಜನ್ಮದಲ್ಲಿ ಕುರುಡರಾಗಿ ಹುಟ್ಟುತ್ತಾರೆ. ಅವಯವ ದಾನಗಳನ್ನು ಮಾಡಿದ್ರೆ ಅವರು ಮತ್ತೆ ಬರುವಂತ ಜನ್ಮದಲ್ಲಿ ಆ ವೈಕಲ್ಯದಿಂದ ಹುಟ್ಟುತ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇಲ್ಲಿ ಶಿಬಿ ಚಕ್ರವರ್ತಿಯ ಒಂದು ವೃತ್ತಾಂತ ನಮ್ಗೆ ಏನ್ ಹೇಳುತ್ತೆ ಅಂತಂದ್ರೆ, ಅವಯವ ದಾನ ಅಂತಂದ್ರೆ ಮಾಂಸ ಆದ್ರೂ ದಾನನೇ, ಇಡೀ ದೇಹವನ್ನೇ ದಾನ ಕೊಟ್ಬಿಡ್ತಾರಲ್ವಾ. ಇಲ್ಲಿ ಅವಯವ ದಾನ ಅನ್ನುವಂಥದ್ದು ಅಪಾತ್ರ ದಾನ ಅಲ್ಲದೆ ಅವಸರವಾಗಿರುವಂತ ಹತ್ರ ದಾನ ಮಾಡುವಂಥದ್ದು ಬಹಳ ಒಳ್ಳೇದು ಅಂತ ನಾವು ಕೂಡ ಇಲ್ಲಿ ಕೂಡ ತಿಳ್ಕೊಬೇಕಾಗುತ್ತೆ. ಅದರಿಂದ ಏನು, ನಾವು ಕಣ್ಣನ್ನು ಡೊನೇಟ್ ಮಾಡ್ಬೇಕಾದ್ರೆ, ಮತ್ತೊಂದನ್ನು ಡೊನೇಟ್ ಮಾಡ್ಬೇಕಾದ್ರೆ ಇಂಥ ಅನುಮಾನಗಳು ಇಟ್ಕೊಂಡ್ಲಾರ್ದಲೆ ಈ ಬೆಳೆ ಬಾಳುವಂತ ಈ ಕಣ್ಣನ್ನು ನಾವು ಸತ್ತ ನಂತರ ಮಣ್ಣು ಹಾಕ್ದಲೆ ಈ ಕಣ್ಣಿನಿಂದ ಒಂದೊಂದು ಕಣ್ಣಿನಿಂದ ನಾಲ್ಕು ಜನಕ್ಕೆ ದೃಷ್ಟಿ ಬರುತ್ತಂತೆ. ಅದಕ್ಕಿಂತ ಪುಣ್ಯವಾಗಿರುವಂತ ಕೆಲಸ ಇನ್ನೊಂದು ಇದೆಯಾ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಣ್ಣವರು ಕೂಡ ನೇತ್ರದಾನ ಮಾಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಕೂಡ ನೇತ್ರದಾನ ಮಾಡಿದ್ದಾರೆ. ಇಂಥವ್ರೆಲ್ಲರೂ ಮಾಡಿದಾರಲ್ವಾ. ನಾವು ನೆನೆಸ್ಕೊಬೇಕಾಗುತ್ತೆ ಮಹನೀಯರನ್ನ. ಯಾರು ಅಣ್ಣವ್ರ ಕುಟುಂಬಸ್ಥರು ಅಂತಂದ್ರೆ ಬಹಳನೇ ಗೌರವ ಇದೆ. ಅವರು ಸರಳವಾಗಿ ಸಾಧಾರಣವಾಗಿರುವಂತ ರಾಜ್ಕುಮಾರ್ ಅವರು ಮತ್ತೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅವರು ಸತ್ತ ನಂತರ ಏನು ನೇತ್ರದಾನ ಮಾಡಿದ್ದಾರೆ ಅಂತ ನಾನು ಇಲ್ಲಿ ತಿಳಿಸ್ಕೊಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ತರ ನೇತ್ರದಾನ ಆಗ್ಲಿ ಅವಯವ ದಾನವಾಗ್ಲಿ ನಮ್ಮ ಶಾಸ್ತ್ರದಲ್ಲಿ ದೋಷ ಅಂತ ಹೇಳಿಲ್ಲ ಅಂತ ನಾನು ಹೇಳೋದಕ್ಕೆ ಇಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಜೈ ಶ್ರೀರಾಮ್. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಕಥೆಯ ಮುಂದಿನ ಸಂಚಿಕೆಯಲ್ಲಿ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಶ್ರೀರಾಮ್.